अमृतवर्षिणी ಶಾಂತಲಾ ಆಂಟಿ, ನಿಮ್ಗೇನಾಗಿಲ್ಲ ತಾನೆ? ನನಗೇನೂ ಆಗಿಲ್ಲ ಅಮೃತ. ನೀನು ಹೇಗಿದ್ದೀಯಾ? ನಾನು ಚೆನ್ನಾಗೇ ಇದ್ದೀನಿ, ನನಗೇನಾಗಿಲ್ಲ. ಅಮೃತ, ಇವತ್ತು ನೀನು ನನ್ನ ಪ್ರಾಣ ಉಳಿಸ್ಬಿಟ್ಟೆ. ನಿನಗೆ ನಾನು ಹೇಗೆ ಕೃತಜ್ಞತೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ಸರಿ, ಇದೆಲ್ಲ ಹೇಗಾಯಿತು? ತುಳಸಿ ಮಂಟಪದಲ್ಲಿರೋ ದೀಪ ಗಾಳಿಗೆ ಬಿದ್ದು ಅದರಲ್ಲಿರೋ ಎಣ್ಣೆ ಎಲ್ಲ ಚೆಲ್ಲಿ ಬೆಂಕಿ ಹೊತ್ಕೊಂತು ಅಂತ ವರ್ಷ ಹೇಳಿದ್ಲು. ಅವಳಿಗೆ ಎಲ್ಲ ಗೊತ್ತಿರಬೇಕು. ಹಾಂ, ಹೌದೌದು. ಅಮೃತ, ಎಲ್ಲಿ ಕೈ ಕೊಡು. ಗಾಯ ಏನೂ ಜಾಸ್ತಿ ಆಗಿಲ್ಲ. ಆಯಿಂಟ್ಮೆಂಟ್ ಹಚ್ಕೊಂಡು ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಂಕಲ್, ನಾನು ಇವರಿಗೆ ಫಸ್ಟ್ ಏಡ್ ಮಾಡ್ತೀನಿ. ಆಂಟಿ, ನೀವು ಬನ್ನಿ. ಮಾಡಮ್ಮ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಬೇಕು ಅಂತ ಹೇಳಿದ್ದೆ. ಅದನ್ನ ಈಗಲೇ ಮಾಡಿ ತೋರಿಸ್ತಾ ಇದೆಯಾ? ಥ್ಯಾಂಕ್ ಯು ವೆರಿ ಮಚ್. ನಿನಗೂ ಅಷ್ಟೇ ಅಮೃತ, ತುಂಬ ಧೈರ್ಯ ತೋರಿಸಿ ಬೆಂಕಿಲಿ ನುಗ್ಗಿ ಶಾಂತನನ್ನು ಕಾಪಾಡಿದೀಯಮ್ಮ. ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋದು ನಮಗೆಲ್ಲ ತುಂಬ ಹೆಮ್ಮೆ. ನಿನ್ಗೆ ಮಗು ತರ ಬಿಡಿಸಿ ಬಿಡಿಸಿ 10 ಸಲ ಹೇಳ್ದೆ. ಅಷ್ಟನ್ನು ಮಾಡಿದ್ರೆ ಆಗ್ತಿತ್ತು. ಎಲ್ಲ ನಾವು ಅನ್ಕೊಂಡಿದ್ದ ತರಾನೇ ನಡೀತಿತ್ತು. ಎಲ್ಲ ಹಾಳಾಗೋಯ್ತು. ನಾನೇನು ಮಾಡಲಿ, ನೀನು ಹೇಳ್ಕೊಟ್ಟಾಗೆ ಮಾಡಿದೆ. ಆದರೆ ಕೊನೆ ಟೈಮಲ್ಲಿ ಅಮೃತ ಬಂದು ಎಲ್ಲ ಹಾಳು ಮಾಡಿಬಿಟ್ಲು. ಅವಳು ಬರೋವರೆಗೂ ನೀನು ಯಾಕೆ ಸುಮ್ಮನಿದ್ದೆ? ಬೆಂಕಿ ಒಳಗೆ ನುಗ್ಬೇಕಿತ್ತು. ಈಗ ನೋಡು, ಅವರೆಲ್ಲರ ದೃಷ್ಟಿಯಲ್ಲಿ ಅಮೃತನೇ ದೇವತೆ ಅನ್ಸ್ಕೊಂಡ್ಬಿಟ್ಲು. ನಾನು ಬೆಂಕಿ ಒಳಗೆ ನುಗ್ಬೇಕು ಅಂತಾನೆ ಇದ್ದೆ. ಆದರೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಬೆಂಕಿ ಹತ್ಕೊಂಡ್ಬಿಟ್ರೆ ಅಂತ ಭಯ ಆಗೋಯ್ತು. ನನಗೇನಾದರೂ ಆಗ್ಬಿಟ್ಟಿದ್ರೆ ನಾನು ಏನು ಮಾಡಬೇಕಿತ್ತು? ಈಗ ಅವಳಿಗೇನಾಯ್ತು? ಮುಖ್ಯವಾಗಿ ಧೈರ್ಯ ಬೇಕು. ಆಗ ಎಂಥ ಪರಿಸ್ಥಿತಿ ಬಂದರೂ ಎದುರಿಸ್ಬೋದು. ಅಂಥ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡ್ಮೇಲೆ ಇಂಥದನ್ನೆಲ್ಲ ಎದುರಿಸೋ ತಾಕತ್ತಿರಬೇಕು. ಅದೇನಮ್ಮ, ಎಲ್ಲದರಲ್ಲೂ ಅಮೃತ ನನ್ನ ಓವರ್ಟೇಕ್ ಮಾಡ್ತಾನೆ ಇದ್ದಾಳೆ. ಅವತ್ತು ಆ ಶಕುಂತಲಾ ದೇವಿಯವ್ರ ಮನೆಗೆ ನಾನು ಸೊಸೆಯಾಗಿ ಹೋಗೋದನ್ನ ತಪ್ಪಿಸಿದ್ಲು. ಇವತ್ತು ನನ್ನ ದಾರಿಗಡ್ಡ ಬಂದು ಈ ಅವಕಾಶನೂ ತಪ್ಪಿಸ್ಬಿಟ್ಲು. ಇವಳಿಂದ ನನ್ನ ಲೈಫ್ ಹಾಳಾಗಿ ಹೋಗ್ತಿದೆ. ಯೋಚನೆ ಮಾಡಬೇಡ್ವೆ. ಈ ಯಶೋಧ ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋದಿಲ್ಲ. ನಿನ್ನನ್ನ ವಿನಯ್ ಜೊತೆ ಮದುವೆ ಮಾಡಿ ಆ ಮನೆಗೆ ಸೊಸೆಯಾಗಿ ಕಳಿಸೋ ಜವಾಬ್ದಾರಿ ನಂದು. ಅದಕ್ಕಿನ್ನೂ ನನ್ನ ಹತ್ರ ತುಂಬ ಉಪಾಯಗಳಿವೆ. ಭೇಷ್ ಮಗಳೇ, ನಿನಗೆ ಇಷ್ಟೊಂದು ಧೈರ್ಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿನ್ನ ಧೈರ್ಯದಿಂದ ಒಂದು ಜೀವ ಉಳಿತು ಅಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಆದರೂ ನಿನಗೇನಾದರೂ ಆಗ್ಬಿಟ್ಟಿದ್ರೆ? ಅಂಥದ್ದೇನೂ ಆಗ್ತಿರ್ಲಿಲ್ಲ ಚಿಕ್ಕಪ್ಪ. ಪಾಪ ಶಾಂತಲಾ ದೇವಿಯವರು ಎಷ್ಟು ಒಳ್ಳೆಯವರು. ಅವ್ರು ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದನ್ನ ನಾನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲಿಲ್ಲ. ಅದಕ್ಕೆ ನನಗೇನಾಗುತ್ತೆ ಅಂತಲೂ ಯೋಚನೆ ಮಾಡದೆ ಅವ್ರನ್ನ ಕಾಪಾಡಕ್ಕೆ ಹೋಗ್ಬಿಟ್ಟೆ. ಸತ್ಯ,
ದೇವ್ರು ದೊಡ್ಡವನು, ಇಷ್ಟಕ್ಕೆ ಮುಗೀತಲ್ಲ, ಅಷ್ಟೇ ಸಾಕು. ನಿನ್ನ ಮದುವೆ ಒಂದು ಆಗ್ಬಿಟ್ಟು ನೀನು ಆ ಮನೆ ಸೇರ್ಕೊಂಡ್ಬಿಟ್ರೆ ನನಗದೇ ನೆಮ್ಮದಿ. ವರ್ಷನ ಒಳ್ಳೆ ಮನೆಗೆ ಸೇರಿಸ್ಬೇಕು, ಅವ್ಳು ಸುಖವಾಗಿರ್ಬೇಕು ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ಪೈಸಾ ಉಳಿಸಿದೀನಿ. ನೀವು ಅದನ್ನೆಲ್ಲ ಇವಳ ಮದ್ವೆಗೆ ಖರ್ಚು ಮಾಡಿ ನಮ್ಮನ್ನೆಲ್ಲ ಬೀದಿ ಪಾಲ್ ಮಾಡ್ಬಿಟ್ಟಿರ.